ಹೆಲೋ ಎವ್ರಿವನ್. ರೂಮೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಗಿತ್ತು. ಇವತ್ತು ಹಾಲ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಧೂಳೆಲ್ಲ ಕೊಡ್ವಿ ಕಿಟಕಿ ಕ್ಲೀನ್ ಮಾಡ್ಕೊಳಕ್ಕೆ ಹೋದೆ. ಆ ಕಿಟಕಿಲಂತೂ ತುಂಬಾ ಧೂಳಿತ್ತು. ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ತಿರೋದ್ರಿಂದ ಎಷ್ಟು ಕ್ಲೀನ್ ಮಾಡಿದ್ರೂ ಧೂಳು ಬರ್ತಾನೆ ಇರುತ್ತೆ. ಹಬ್ಬಕ್ಕೆ ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡಬೇಕಾಗಿತ್ತು. ಇವತ್ತು ಹೋಗಿ ಎಲ್ಲನೂ ತೊಗೊಬಂದ್ಬಿಡೋಣ ಅಂತ ಹೇಳಿ ಬೇಗನೆ ಕ್ಲೀನಿಂಗ್ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡೆ. ನನ್ನ ಫ್ರೆಂಡ್ ಒಬ್ರದ್ದು ಫ್ಯಾನ್ಸಿ ಸ್ಟೋರ್ ಇದೆ. ಪ್ರತಿ ವರ್ಷವೂ ಅವ್ರ ಶಾಪಲ್ಲೇ ನಾನು ಬ್ಯಾಂಗಲ್ಸ್ನ ತೊಗೊಳ್ಳೋದು. ಒಂದು ವಾರದ ಮುಂಚೆನೇ ಕಾಲ್ ಮಾಡಿದ್ರು, ಬ್ಯಾಂಗಲ್ಸ್ ಬಂದಿದ್ದೆ ಬಂದು ತೊಗೊಂಡೋಗು ಅಂತ ಹೇಳಿ. ನನಗೆ ಹೋಗೋದಕ್ಕೆ ಟೈಮ್ ಆಗಿರಲಿಲ್ಲ. ಪಾಪ ಇವತ್ತು ಅವ್ರ ತಂಗಿಗೆ ಹುಷಾರಿಲ್ಲ ಅಂತ ಹೇಳಿ ನೋಡೋದಕ್ಕೆ ಹೋಗ್ತಾಯಿದ್ರು. ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ವೆಯ್ಟ್ ಮಾಡಿ ಶಾಪ್ ಓಪನ್ ಮಾಡಿ ನನಗೆ ಬ್ಯಾಂಗಲ್ಸ್ನ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್ ನಿಮಗೆ. ವರಮಹಾಲಕ್ಷ್ಮಿದು ಮುಖವಾಡನ ಫೇಸ್ ಪೇಂಟಿಂಗ್ ಮಾಡೋದಕ್ಕೆ ಕೊಟ್ಟಿದ್ದೆ. ಅದನ್ನು ಇಸ್ಕೊಳ್ಳೋದಕ್ಕೆ ಅಂತ ಹೇಳಿ ನಮ್ಮ ಆಂಟಿ ಮನೆಗೆ ಹೋದೆ. ನಾನು ಯಾವ ವರ್ಷವೂ ಈ ಥರ ಫೇಸ್ ಪೇಂಟಿಂಗ್ ಎಲ್ಲ ಮಾಡಿಸಿರಲಿಲ್ಲ. ಹೇಗೆ ಮಾಡ್ತಾರೋ ಏನೋ ಅಂತ ಅಂದ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಆಂಟಿ ಹೊಸದಾಗಿ ಸಿಲ್ವರ್ ಕೋಟೆಡ್ ಮಣೆನ ತೊಗೊಬಂದಿದ್ರು. ಅದ್ರ ಫಿನಿಶಿಂಗ್ ಸಹ ತುಂಬಾ ಚೆನ್ನಾಗಿತ್ತು. ಬಿಸಿ ಬಿಸಿ ಉದ್ದಿನೋಡೆನ ಮಾಡಿಕೊಟ್ರು. ಉದ್ದಿನೋಡೆ ತಿನ್ಕೊಂಡು ಸೀದಾ ನಾವು ಹೋಗಿದ್ದು ವಿಶಾಲ್ ಮಾರ್ಟ್ಗೆ. ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಬೆಡ್ಶೀಟ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು. ಈಗ ವಿಶಾಲ್ ಮಾರ್ಟಲ್ಲಿ ಬೆಡ್ಶೀಟು, ಕರ್ಟನ್ಸು ಮತ್ತು ಮ್ಯಾಟ್ಸ್ ಎಲ್ಲ ಆಫರ್ ಇದೆ. ಬೇಕಾದವರು ಹೋಗಿ ಪರ್ಚೇಸ್ ಮಾಡಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ.